ನಮಸ್ಕಾರ ಸ್ನೇಹಿತರೆ. ನಟಿ ಜಯಶ್ರೀ ರಾಜ್ ಅವರು ಸುಮಾರು 10 ವರ್ಷಗಳ ನಂತರ ಜೀ ಕನ್ನಡ ವಾಹಿನಿಗೆ ಮರಳಿದ್ದಾರೆ. ಈ ಹಿಂದೆ ನಾಗಮಾತೆ ಪಾತ್ರದಲ್ಲಿ ಮಿಂಚಿದ್ರು. ಸದ್ಯ ಭುವನೇಶ್ವರಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಕರ್ಣ ಧಾರಾವಾಹಿಯ ಕಥೆಯಲ್ಲಿ ಬದಲಾವಣೆ ಆಗಿದ್ದು ಹೊಸ ಅಧ್ಯಾಯ ಶುರುವಾಗಿದೆ. ಕನ್ನಡ ಕಿರುತೆರೆಯಲ್ಲಿ ನಂಬರ್ 1 ಧಾರಾವಾಹಿಯಾಗಿ ಕರ್ಣ ಜನಪ್ರಿಯತೆ ಪಡೆದಿದೆ. ಧಾರಾವಾಹಿ ಪ್ರಾರಂಭದಿಂದಲೂ ವೀಕ್ಷಕರಿಗೆ ಕಾಡುತ್ತಿರುವ ಪ್ರಶ್ನೆ ಒಂದೇ: ಕರ್ಣನ ತಾಯಿ ಯಾರು, ಎಲ್ಲಿದ್ದಾರೆ, ಅಮ್ಮ ಮಗ ದೂರವಾಗಲು ಕಾರಣ ಏನು? ಈ ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಬಂದಿದೆ. ಅಮ್ಮ ಮಗನ ಹೊಸ ಅಧ್ಯಾಯ ತೆರೆದುಕೊಂಡಿದೆ. ಇದರಲ್ಲಿ ಸೇಡು, ದ್ವೇಷ ಮತ್ತು ಪ್ರೀತಿ, ತಾಯಿಯ ಮಮತೆ ಎಲ್ಲವೂ ಅಡಗಿದೆ. ಬಹಳಷ್ಟು ಫ್ಲಾಶ್ ಬ್ಯಾಕ್ ಕಥೆಗಳು ತೆರೆದುಕೊಳ್ಳುತ್ತಿವೆ. ಈ ಭುವನೇಶ್ವರಿ ಪಾತ್ರ ಮಾಡಿರುವ ನಟಿ ಜಯಶ್ರೀ ರಾಜ್. ಜಯಶ್ರೀ ರಾಜ್ ಅವರು ಕನ್ನಡ ಇಂಡಸ್ಟ್ರಿಗೆ ಬಂದು 25 ವರ್ಷ ಪೂರೈಸಿವೆ. ಜನಪ್ರಿಯ ಧಾರಾವಾಹಿ ಮಾಯಾಮೃಗ ಮೂಲಕ ಅಪಾರ ಅಭಿಮಾನಿಗಳನ್ನ ಗಳಿಸಿದ್ರು. ಈ ಧಾರಾವಾಹಿ ಪ್ರಸಾರಕ್ಕೂ ಮುನ್ನವೇ ಮತ್ತೊಂದು ಸೀರಿಯಲ್ ಕಥೆಗಾರದ ಮೂಲಕ ಕಿರುತೆರೆ ಜರ್ನಿ ಶುರು ಮಾಡಿದ್ರು. ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಪ್ರೇಮ ಕಾವ್ಯ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದಾರೆ. ನಾಯಕ ಮಹಾದೇವನ ಮಲತಾಯಿ ಪಾತ್ರ ನೆಗೆಟಿವ್ ಶೇಡ್ ಹೊಂದಿರುವ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಜೊತೆಗೆ ಕರ್ಣ ಧಾರಾವಾಹಿಗೂ ಎಂಟ್ರಿ ಕೊಟ್ಟಿದ್ದಾರೆ. ಕನ್ನಡ, ತೆಲುಗು ಮತ್ತು ತಮಿಳು ಸೇರಿ 50ಕ್ಕೂ ಹೆಚ್ಚು ಧಾರಾವಾಹಿ, ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಜಯಶ್ರೀ ರಾಜ್. ಇವರಿಗೆ ಇತ್ತೀಚೆಗೆ ಮುಕ್ತಾಯವಾದ ತೆಲುಗು ಭಾಷೆಯ ಪಡಮಟಿ ಸಂಧ್ಯಾ ರಾಗಂ ಧಾರಾವಾಹಿ ಅಪಾರ ಜನಪ್ರಿಯತೆ ತಂದುಕೊಟ್ಟಿತ್ತು. 1000ಕ್ಕೂ ಹೆಚ್ಚು ಸಂಚಿಕೆ ಪೂರೈಸಿ ಪರಭಾಷೆಯ ಮನೆ ಮನೆ ಮಾತಾಗಿದ್ದಾರೆ ನಟಿ. ಕರ್ಣ ಧಾರಾವಾಹಿಯಲ್ಲಿ ಭುವನೇಶ್ವರಿ ಅಲಿಯಾ ಸೀತಾ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ರಮೇಶ್ ವಸಿಷ್ಠ ಮತ್ತು ಭುವನೇಶ್ವರಿಗೂ ಹಳೆಯ ನಂಟಿದೆ. ಸೇಡಿನ ಜ್ವಾಲೆಯಿಂದ ಅವನ ಕುಟುಂಬವನ್ನ ಸುಡಲು ಮುಂದಾಗಿದ್ದಾರೆ. ಇದಕ್ಕೆ ಅಡ್ಡ ಆಗಿರೋದು ಕರ್ಣ. ಇನ್ಫ್ಯಾಕ್ಟ್ ಕರ್ಣನೇ ಭುವನೇಶ್ವರಿ ಸ್ವಂತ ಮಗ ಅನ್ನೋದು ಸ್ವತಃ ಭುವನೇಶ್ವರಿಗೆ ಗೊತ್ತಿಲ್ಲ. ಕರ್ಣನ ಸಹೋದರತೆಗೆ ಮಾತ್ರ ಎಲ್ಲಾ ಗುಟ್ಟುಗಳ ಬಗ್ಗೆ ಮಾಹಿತಿ ಇರೋದು. ಮಾರಿಗುಡಿ ಊರಿನಲ್ಲಿ ಏನಾಯ್ತು ಎಂಬುದು ಹಂತ ಹಂತವಾಗಿ ಬಯಲಾಗಿದೆ. ಸ್ನೇಹಿತರೆ, ಕರ್ಣ ಸೀರಿಯಲ್ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ? ನೀವೆಲ್ಲ ಎಷ್ಟು ಜನ ಫಾಲೋ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.